ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುಹಾಸಿನಿ. ಇದು ನನ್ನ ಹೋಮ್ ಕಿಚನ್. ಇವತ್ತಿನ ಲಾಸ್ಟ್ ಎಪಿಸೋಡ್ ಆಫ್ ಗ್ರೀನ್ ವೀಕ್ ಎಪಿಸೋಡ್ ನಂಬರ್ 7 ನಾವು ಮಾಡ್ತಾ ಇರೋದು ಹೋಟೆಲ್ ಸ್ಟೈಲ್ ರವೆ ಇಡ್ಲಿ. ಇದು ಸಿಂಪಲ್ ಬೆಳಗಿನ ತಿಂಡಿಗೆ ಕ್ವಿಕ್ಕಾಗಿ ಮಾಡ್ಕೋಬಹುದಂತಾದ ರೆಸಿಪಿ. ಮಾಮೂಲಿ ಇಡ್ಲಿ ಎಲ್ಲ ನೆನೆಸಿ ಮಾಡೋದ್ ಬದಲು ಇದು ದಿಢೀರ್ ಅಂತ ಮಾಡ್ಕೋಬಹುದು. ಒಂದು ಬಾಣಲಿಲಲ್ಲಿ ಒಗ್ಗರಣೆ ಹಾಕೊಂಡು ಸ್ವಲ್ಪ ಇಂಗು, ಉದ್ದಿನಬೇಳೆ, ಕಡಲೆಬೇಳೆ, ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತೆ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ಹೆಚ್ಚಾಕೊಳ್ಳಿ. ತದನಂತರ ಸ್ವಲ್ಪ 5 ನಿಮಿಷ ಬಾಡಕ್ ಬಿಟ್ಟು ಕಲರ್ ಬದಲಾವಣೆ ಆದ್ಮೇಲೆ ರವೆ ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಘಮ ಘಮ ಅನ್ಬೇಕು ಅಥವಾ ರವೆ ನೀವು ಕೈಯಲ್ಲಿ ಇಟ್ಟಾಗ ಸುಡಬೇಕು. ಆರಿದ ನಂತರ ಇದಕ್ಕೆ ಅಡಿಗೆ ಸೋಡಾ ಹಾಕೊಂಡು ಮೊಸರು ಮತ್ತೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದ್ರೆ ಒಂದು 10 ನಿಮಿಷ ನೆನೆ ಇಡಬೇಕು. ನೆನೆ ಇಟ್ಟಾಗ ನೀರೆಲ್ಲ ಹೀರ್ಕೊಳ್ಳೋದು ಜಾಸ್ತಿ. ಸೊ ನೀವು ಒಂದು ಸ್ವಲ್ಪ ನೀರು ಜಾಸ್ತಿನೇ ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರೋದ್ರಿಂದ ಇಡ್ಲಿ ಯಾವುದು ಅಂಟ್ಕೊಳ್ಳಲ್ಲ. ಓಕೆ, ಮೇಕ್ ಶ್ಯೂರ್ ನೀವು ಎಣ್ಣೆ ಸವರಿ. ಅದಾದಮೇಲೆ ಪ್ಲೇಟ್ಸಿಗೆಲ್ಲನೂ ಫಿಲ್ ಮಾಡ್ತಾ ಬನ್ನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಮಸ್ಟ್ ಆ್ಯಂಡ್ ಶುಡ್ ಬರೀ ಚಟ್ನಿ ಜೊತೆ ನನಗೆ ರವೆ ಇಡ್ಲಿ ಒಳಗೆ ಹೋಗಲ್ಲ, ನನಗೆ ಸಾಗು ಬೇಕೇ ಬೇಕು. ಸೊ ಐ ಪ್ರಿಪೇರ್ಡ್ ಕಡಲೆಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಸಾಗು ಎರಡೂ ಮಾಡಿದ್ದೀನಿ. ಇದರಲ್ಲಿ ಬಿಸಿ ಬಿಸಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ತುಂಬ ಜಾಸ್ತಿ ಇದ್ದರೆ ಅಂಟ್ಕೊತಿದೆ ಅಂದರೆ ಬಿಸಿ ಬಿಸಿ ಇಡ್ಲಿನ ನೀವು ತೆಗ್ದಾದ್ಮೇಲೆ ಸ್ವಲ್ಪ ನೀರು ಚುಮುಕ್ಸಿ, ಅದ್ರ ಮೇಲೆ ನೀರು ಚುಮುಕ್ಸಿ 2 ನಿಮಿಷ ಬಿಟ್ಟು ಅದನ್ನು ತೆಗೆದು ಒಂದು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು 1 by 1 ಸೇವಿಸ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಸಾಗು ಅಂತೂ ಮರಿಬೇಡಿ, ಅಥವಾ ತರಕಾರಿ ಸಾಗು ನಿಮ್ಮ ಆಪ್ಷನ್. ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಮುಂದಿನ ಸೀರೀಸಲ್ಲಿ ಸಿಗೋಣ. ಬೈ ಬಾಯ್.